US ಮತ್ತು ಇರಾನದ ಯುದ್ಧ ಸ್ಟಾರ್ಟ್ ಆಗಿ 1 ತಿಂಗಳಿಗಿಂತ ಹೆಚ್ಚಾತ. ಎಲ್ಲರೂ ಯುದ್ಧ ಯಾವಾಗ ಮುಗಿತೈತಿ ಅಥವಾ ಯಾವಾಗ ಎಂಡ್ ಆಗ್ತೈತೆ ಅಂತಲೇ ಯೋಚನೆ ಮಾಡತ್ತಾರ. ಬಟ್ ಫೈನಲಿ ಆ ದಿನ ಬಂದೇತಂತ ನಾವು ಅನ್ಬೋದ. US ಪ್ರೆಸಿಡೆಂಟ್ ಆದ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಹೇಳಿಕೆ ಪ್ರಕಾರ ನಾಳೆ ಇರಾನ್ ಮ್ಯಾಗ ದಾಳಿ ಆಗ್ತೈತಿ ಅಥವಾ ಯುದ್ಧರೇ ನಿಲ್ತೈತಂತ ನಮಗೆ ಗುರ್ತಾಗತೈತಿ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಪ್ರೆಸ್ ಕಾನ್ಫರೆನ್ಸ್ ಕರೆದಿರ. ಆ ಪ್ರೆಸ್ ಕಾನ್ಫರೆನ್ಸ್ನ ಏನು ಮೇನ್ ಹೈಲೈಟ್ಗಳಿದ್ದು, ಏನು ದೊಡ್ಡ ಹೇಳಿಕೆಗಳನ್ನು ಕೊಟ್ಟಿದ್ದಾರಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಇವತ್ತ ಮಾರುಕಟ್ಟೆ ಪಾಸಿಟಿವ್ನಾಗನ ಕ್ಲೋಸಿಂಗ್ ಕೊಟ್ಟೈತಿ. ಅದ ಕಾರಣ ಮಾರುಕಟ್ಟೆ ಯಾಕೆ ಪಾಸಿಟಿವ್ ಐತಿ ಅಂತ ಕೆಟ್ಟ ಪರಿಸ್ಥಿತಿನಾಗಂತ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಮತ್ತು ನಾಳೆ ಯಾವ ಥರ ಔಟ್ಕಮ್ ಬಂತಂದ್ರೆ ಯಾವ ಥರ ಮಾರುಕಟ್ಟೆ ಮ್ಯಾಗ ಪರಿಣಾಮ ಬೀಳ್ಬೋದಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ನಾವು ತಿಳ್ಕೊಳ್ಳೋಣ. ಅದ ಕಾರಣ ಇವತ್ತಿನ ಈ ವಿಡಿಯೋನ ನೀವು ಸ್ಕಿಪ್ ಮಾಡೋದ ಫುಲ್ ವಿಡಿಯೋನ ನೋಡ್ರಿ. ವಿಡಿಯೋಗೆ ಲೈಕ್ ಮಾಡಿರ್ಕಲ ಇದ್ರೆ ಲೈಕ್ ಮಾಡ್ರಿ, ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿರ್ಕಲ ಇದ್ರೆ ಸಬ್ಸ್ಕ್ರೈಬ್ ಅನ್ನು ಮಾಡ್ರಿ. ನೋಡ್ರಿ, ನಾವು ಫಸ್ಟ್ ಡೊನಾಲ್ಡ್ ಟ್ರಂಪ್ ಅವ್ರದ್ದು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಏನಿತ್ತ ಅತ್ರ ಏನೇನು ದೊಡ್ಡ ಹೇಳಿಕೆಗಳಿದ್ದು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಒಂದೇ ಮೇನ್ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಏನು ಹೇಳಿಕೆ ಇತ್ತಂತಂದ್ರ ನಾ ಸತ್ತಿಲ್ಲ, ನಾ ಜೀವಂತ ಇದ್ದೇನೆ ಅಂತ ಹೇಳಿರ. ಏನು ಡೊನಾಲ್ಡ್ ಟ್ರಂಪ್ ಅವ್ರು ಸತ್ತಾರ, ಅವ್ರದ್ದು ಆರೋಗ್ಯ ಸರಿ ಇಲ್ಲ ಅಂತ ಎಲ್ಲರೂ ಸುದ್ದಿ ಹಬ್ಸಿರ. ಅದನ್ನ ವೀಕ್ಷಕರೇ ಕ್ಲಿಯರ್ ಪಡಿಸಿರಿ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ನಾಗ. ಫಸ್ಟ್ ಬಂದ ನಾ ಬದುಕೇನಿ, ನಾ ಜೀವಂತ ಇದ್ದೇನೆ ಅಂತ ಹೇಳಿಕೆ ಕೊಟ್ರ. ಸೆಕೆಂಡ್ ಏನು ಹೇಳಿಕೆ ಕೊಟ್ರ ಅಂತಂದ್ರ ನಾ ನಿಮಗೆ ಟೈಮ್ ಕೊಟ್ಟಿನಿ, ಡೆಡ್ ಲೈನ್ ಕೊಟ್ಟಿನಿ, ಸ್ಟೇಟ್ ಆಫ್ ಹಾರ್ಮೋಸ್ ಅಥವಾ ಹಾರ್ಮೋಸ್ ಜಲಸಂಧಿಯನ್ನ ಓಪನ್ ಮಾಡಂತ. ಅದ್ ನೀ ಇನ್ನೂ ಮಾಡಿಲ್ಲ, ಆದ್ರೂ ಸಹ ನಿನ್ ಕಡೆ ಇನ್ನ ಸಮಯ ಐತಿ. ಮಂಗಳವಾರ ತನಕ ಸಮಯ ಐತಿ. ಮಂಗಳವಾರ ತನಕ ನೀ ಏನ್ರಿ ಓಪನ್ ಮಾಡಿದಿ ಉಳಿತಿ, ಈ ಯುದ್ಧ ಇಲ್ಲೇ ನಿಲ್ತೈತೆ ಅಂತ ಹೇಳಿಕೆ ಕೊಟ್ರ. ಬಟ್ ಏನ್ರಿ ನೀ ನನ್ನ ಮಾತು ಕೇಳಲಿಲ್ಲ, ಇದೇನು ಡೆಡ್ ಲೈನ್ ಕೊಟ್ಟೇನಿ, ಅದಕ್ಕಿಂತ ಮೊದಲು ನೀ ಏನ್ರಿ ಸ್ಟೇಟ್ ಆಫ್ ಹಾರ್ಮೋಸ್ ಓಪನ್ ಮಾಡಲಿಲ್ಲ ಅಂತಂದ್ರೆ ಡೈರೆಕ್ಟ್ ನಾ ನಿಮ್ದು ಪವರ್ ಇನ್ಫ್ರಾಸ್ಟ್ರಕ್ಚರ್ ಮ್ಯಾಗ ನಿಮ್ದೇನು ಬ್ರಿಡ್ಜ್ಗಳಿದಾವ ಅದ್ರ ಮ್ಯಾಗ ಡೈರೆಕ್ಟ್ ಹಾರಿಸ್ಬಿಡ್ತೇನೆ, ಅವಕ್ಕೆಲ್ಲ ನಷ್ಟಗೊಳಿಸ್ತೇನೆ ಅಂತ ಹೇಳಿಕೆ ಕೊಟ್ರ. ಅವ್ರ ಟ್ವೀಟ್ನಾಗನು ಏನಿತ್ತಂತಂದ್ರ ಟ್ಯೂಸ್ಡೇ ಐತಿ, ಟ್ಯೂಸ್ಡೇ ಇಲ್ಲ ಅದ ಪವರ್ ಡೇ ಅಥವಾ ಬ್ರಿಡ್ಜ್ ಡೇ ಆಗ್ತೈತಿ ಅಂತ ಹೇಳಿಕೆ ಕೊಟ್ಟಿರ. ಈ ತರ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳಿಕೆ ಕೊಟ್ರ. ಸಮಯನೂ ಕೊಟ್ಟಾರ. ಏಪ್ರಿಲ್ 7, 2026 at 7 PM ಈಸ್ಟರ್ನ್ ಟೈಮ್ ಪ್ರಕಾರನ ಏನ್ರಿ ನೀ ಸ್ಟೇಟ್ ಆಫ್ ಹಾರ್ಮೋಸ್ ಓಪನ್ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಪವರ್ ಇನ್ಫ್ರಾಸ್ಟ್ರಕ್ಚರ್ ಮ್ಯಾಗ ನಿಮ್ದು ದೊಡ್ಡ ಬ್ರಿಡ್ಜ್ ಮ್ಯಾಗ ಏನು ಕನೆಕ್ಟಿವಿಟಿ ಇರ್ತೈತೆ ಅದನ್ನ ಎಲ್ಲ ಹಾರಿಸ್ಬಿಡ್ತೇನೆ ಅಂತ ಹೇಳಿಕೆ ಕೊಟ್ರ. ಇದೇನು ಟೈಮಿಂಗ್ ಐತಿ, ಫೆಬ್ರವರಿ 7, 2026 8 PM ಏನೈತಿ ಈಸ್ಟರ್ನ್ ಟೈಮ್ ಪ್ರಕಾರ. ಆದ್ ನಾವು ಭಾರತದ ಟೈಮ್ ಪ್ರಕಾರ ನೋಡ್ರ ಭಾರತದಾಗ 8 ಏಪ್ರಿಲ್ ಇರ್ತೈತ್ರಿ. ಯಾಕಂದ್ರೆ USA 12 ತಾಸಿಂದ ಐತಿ, ಅದಕ್ಕೆ ಕಾರಣ ನಾವು ಮುಂದಿರ್ತೀವಿ. 8 ಏಪ್ರಿಲ್ 2026 ಬೆಳಿಗ್ಗೆ 5:30 ಆಗಿರ್ತೈತಿ ಭಾರತದಾಗ. 5:30 AM ಅಂತಂದ್ರೆ ನಾಳೆ ಬೆಳಿಗ್ಗೆ ಏನೈತೆ 5:30 ಅವಾಗ ನಮಗೆ ರಿಸಲ್ಟ್ ಗುರ್ತಾಗ್ತೈತಿ, ಯುದ್ಧ ಸ್ಟಾರ್ಟ್ ಆಗೈತೋ ಅಥವಾ ಮುಗ್ದೈತೋ ಏನಂತ. ಮತ್ತು ಇರಾನ್ದಾಗ ಅದ ಸಮಯದಾಗ ರಾತ್ರಿ ಮಿಡ್-ನೈಟ್ 3 AM ಆಗಿರ್ತೈತಿ, 3 ಗಂಟೆ ಆಗಿರ್ತೈತಿ. ಅಲ್ಲಿಯೂ ಸಹ 8 ಏಪ್ರಿಲ್ ಇರ್ತೈತಿ. 8 ಏಪ್ರಿಲ್ 3 AM ಇರಾನ್ ಮ್ಯಾಗ ದಾಳಿ ಮಾಡ್ತೇನೆ ಅಂತ ಡೊನಾಲ್ಡ್ ಟ್ರಂಪ್ ಅವರ ಈಗ ಸದ್ಯ ಹೇಳಿಕೆ ಕೊಟ್ಟಾರ. ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ನಾಗೂ ಇದ ಹೇಳಿಕೆ ಕೊಟ್ಟಾರ. ಈಗ ಮಾಡ್ತಾರೋ ಬಿಡ್ತಾರೋ ಏನ್ ಮತ್ತೆ ಯೂಟರ್ನ್ ತಗೋತಾರಂತ ಅವ್ರ ಮ್ಯಾಗನ ಬಿಟ್ಟಿದ್ದ. ಓವರ್ ಆಲ್ ಇಷ್ಟೆಲ್ಲ ಮಾತಾಡಿದ್ರೆ ಎಲ್ಲಕ್ಕಿಂತ ಕೆಟ್ಟ ನಿನ್ನೆ ಸ್ಪೀಚ್ನಾಗ ಮೇನ್ ಹೈಲೈಟ್ ಅನ್ನ ಇದಿತ್ತ, ಯುದ್ಧ ನಿಲ್ಲಿಸ್ತೇನೆ, ಯೂಟರ್ನ್ ತಗೋತೇನೆ, ಆ ಥರ ಏನೂ ಅಂದಿಲ್ಲ. ನಾ ದಾಳಿ ಮಾಡತ್ತೇನೆ ಅಂತ ಹೇಳಿಕೆ ಕೊಟ್ಟಾರ. ಅದ್ರದನ್ನ ಪರಿಣಾಮ ಕ್ರೂಡ್ ಆಯಿಲ್ ಮ್ಯಾಗ ದುಕಾನ್ ಇತ್ತ. ಕ್ರೂಡ್ ಆಯಿಲ್ ಮತ್ತು $110 ಮ್ಯಾಗ ಹೋತ. ಬಟ್ ಭಾಳನು ಏನೂ ಇರಲಿಲ್ಲ, $120, $130 ಏನು ಹೋಗ್ಲಿಲ್ಲ. $110 ಸಮೀಪನ ಟ್ರೇಡ್ ಮಾಡತ್ತಿತ್ತಂತ ನಾವು ಅನ್ಬೋದ. ಮತ್ತೊಂದನೇ ಏನಂತಂದ್ರ ಇರಾನನ್ನು ಸಹ ಕೇಳಾಕ ರೆಡಿ ಇಲ್ಲ. ಇರಾನನ್ನು ಸ್ಟೇಟ್ ಆಫ್ ಹಾರ್ಮೋಸ್ ಓಪನ್ ಮಾಡ್ತೇವಂತ ಅನ್ವತ್ತ. ಅವ್ರೂ ಸಹ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಗಳನ್ನ ಇಟ್ಟಿದಾರಂತ್ರಿ. ನಮ್ಮ ಮ್ಯಾಗ ಮತ್ತೆ ಯಾವಾಗೂ ದಾಳಿ ಆಗ್ಬಾರ್ದ, ಮಿಡಲ್ ಈಸ್ಟ್ ಕಂಟ್ರಿನಾಗ ಶಾಂತಿ ಇರ್ಬೇಕ, ಮಿಡಲ್ ಈಸ್ಟ್ ಕಂಟ್ರಿಗಳ ನಮ್ಮ ಸುತ್ತಮುತ್ತ ದೇಶಗಳ ಮ್ಯಾಗೂ ನೀ ದಾಳಿ ಮಾಡಬಾರ್ದ. ಈ ತರ ವೀಕ್ಷಕರೇ ಕೆಲವೊಂದು ಅವರು ಸಹ ಟರ್ಮ್ಸ್ ಅಂಡ್ ಕಂಡೀಷನ್ಗಳನ್ನ ಇಟ್ಟಿದಾರ. ಬಟ್ ಅದನ್ನ US ಒಪ್ಪಾಕ ರೆಡಿ ಇಲ್ಲ. ಅದ ಕಾರಣ ಈಗ ಸದ್ಯ ಪರಿಸ್ಥಿತಿಗಳನ್ನ ನಾವು ನೋಡ್ರ ಯುದ್ಧ ಏನ್ ನಿಲ್ಲಂಗಿಲ್ಲ ಅಂತ ಅನ್ಸತೈತಿ. ಮೇನ್ ಓವರ್ ಆಲ್ ಈ ಯುದ್ಧ ನಿಲ್ತೈತೋ ಬಿಡ್ತೈತೋ ಒಬ್ಬ ವ್ಯಕ್ತಿ ಮ್ಯಾಗ ಡಿಪೆಂಡ್ ಐತಿ, ಅವ್ರನ್ನ ಡೊನಾಲ್ಡ್ ಟ್ರಂಪ್ ಅವರ. ಅವ್ರದ್ದು ಒಂದೊಂದ್ಸಲ ಹೇಗೆ ಒಳ್ಳೆವ್ ಬರ್ತಾವ, ಒಂದೊಂದ್ಸಲ ಫುಲ್ ಸಿಟ್ನ ಇರ್ತಾರ. ಅವ್ರಿಗೆ ಪ್ರೆಡಿಕ್ಟ್ ಮಾಡೋದ ಬಹಳ ಕಠಿಣ. ಅದ ಕಾರಣ ನಾಳೆ ದಿನ ಬಹಳ ಕ್ರೂಷಿಯಲ್ ಇರ್ತೈತಿ. ಜಗತ್ತದ ಆರ್ಥಿಕತೆ ದೃಷ್ಟಿದಿಂದಾಗ್ಲಿ ಅಥವಾ ಮಾರುಕಟ್ಟೆ ದೃಷ್ಟಿದಿಂದನೂ ಬಹಳ ಕ್ರೂಷಿಯಲ್ ಡೇ ಇರ್ತೈತಿ. ಏನಾಗ್ತೈತಿ ಏನಿಲ್ಲ ಅಂತ ಹೇಳಕ್ ಬರಂಗಿಲ್ಲ ಅಂತ ನಾವು ಅನ್ಬೋದ. ಓವರ್ ಆಲ್ ಮೇನ್ ಏನಂತಂದ್ರ ಇಷ್ಟೆಲ್ಲ ಹೇಳಿಕೆ ಬಂದ್ರೂ ಮಾರುಕಟ್ಟೆ ಅಂಜಿ ಬಿದ್ದಿಲ್ರಿ. ಇಷ್ಟೆಲ್ಲ ನಿನ್ನೆ ಹೇಳಿಕೆಯನ್ನ ಕೇಳ್ರ ಇವತ್ತು ಮಾರುಕಟ್ಟೆ ಭಾಳ ಬೀಳ್ತೈತಂತ ಎಕ್ಸ್ಪರ್ಟ್ಗಳದ್ದು ಅನುಮಾನ ಇತ್ತ. ಬಟ್ ಆ ಥರ ಏನಾಗಿಲ್ಲ. ನೋಡ್ಬೋದು ನೀವು ನಿಫ್ಟಿ ಇವತ್ತು 0.68% ಏರಿನ ಕ್ಲೋಸಿಂಗ್ ಕೊಟ್ಟೈತಿ. ಮೇನ್ ನಿಫ್ಟಿ 23,000 ಕೆಳಗೇನು ಹೋಗಿತ್ತ, ಅದೀಗ 23,000 ಮ್ಯಾಗ್ ಬಂದೈತಂತ ನಾವು ಅನ್ಬೋದ. ಬ್ಯಾಂಕ್ ನಿಫ್ಟಿನೂ ನೋಡ್ಬೋದು ನೀವು ಇವತ್ತು 0.20% ಏರೈತಿ. ಬ್ಯಾಂಕ್ ನಿಫ್ಟಿನೂ 57,700 ಮ್ಯಾಗ್ನ ಟ್ರೇಡ್ ಆಗತೈತಿ. ಸೆನ್ಸೆಕ್ಸ್ ಅನ್ನು ಸಹ ಇವತ್ತು
0.69% ಇರೈತಿ. 74,616 ಅದ ಮ್ಯಾಗ್ನ ಟ್ರೇಡ್ ಮಾಡತೈತಿ ಸೆನ್ಸೆಕ್ಸ್ ಅಂತ ನಾವು ಅನ್ಬೋದ. ಮಿಡ್ ಕ್ಯಾಪ್ 150 ಇಂಡೆಕ್ಸ್ 0.10% ಪಾಸಿಟಿವ್ ಐತಿ. ಮಿಡ್ ಕ್ಯಾಪ್ 250 ಇಂಡೆಕ್ಸ್ 0.13% ಪಾಸಿಟಿವ್ ಐತಿ. ಈ ತರ ಭಾರತದ ಮಾರುಕಟ್ಟೆ ಯಾಕೆ ಪಾಸಿಟಿವ್ ಐತೆ ಅಂತಂದ್ರ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಈ ತರ ಹೇಳಿಕೆ ಬಂದ್ರೂ US ಮಾರ್ಕೆಟ್ಗಳು ಬಿದ್ದಿಲ್ಲ. US ಮಾರ್ಕೆಟ್ಗಳು 3 ಇಂಡೆಕ್ಸ್ ಡೌ ಜೋನ್ಸ್ ಆಗಲಿ, S&P 500 ಆಗಲಿ, ನ್ಯಾಸ್ಡಾಕ್ ಆಗಲಿ 3 ಇಂಡೆಕ್ಸ್ ಹಸಿರ್ನಾಗನ ಕ್ಲೋಸಿಂಗ್ ಕೊಟ್ಟಾವ. ಇವತ್ತು ಏಷ್ಯನ್ ಮಾರ್ಕೆಟ್, ಜಪಾನದ ಮಾರ್ಕೆಟ್ ಆಗಲಿ ಮತ್ತೆ ಎಲ್ಲ ಹಲವಾರು ಏಷ್ಯನ್ ಮಾರ್ಕೆಟ್ ಅನ್ನು ಪಾಸಿಟಿವ್ ಸಿಗ್ನಲ್ ಅನ್ನು ನಮಗೆ ಕೊಡತ್ತಿದ್ದು. ಸಿಂಗಾಪುರ್ ಮಾರ್ಕೆಟ್ ಅದು ಅದಕ್ಕೆ ಕಾರಣನು ಮಾರುಕಟ್ಟೆ ಇವತ್ತು ಪಾಸಿಟಿವ್ ಐತೆ ಅಂತ ನಾವು ಅನ್ಬೋದಾ. ಮತ್ತು ಮಧ್ಯಾಹ್ನ ಏನು ಯುರೋಪ್ ಮಾರ್ಕೆಟ್ ಓಪನ್ ಆಗ್ತೈತಿ ಅದು ಸಹ ಇವತ್ತು ಪಾಸಿಟಿವ್ನ ಐತಿ. ಅದಕ್ಕೆ ಕಾರಣ ಮಾರ್ಕೆಟ್ ಇವತ್ತು ಪಾಸಿಟಿವ್ನ ಕ್ಲೋಸಿಂಗ್ ಕೊಟ್ಟೈತೆ ಅಂತ ನಾವು ಅನ್ಬೋದ. ನೋಡ್ರಿ ಓವರ್ ಆಲ್ ಮೇನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರ ಮ್ಯಾಗನ ಡಿಪೆಂಡ್ ಐತಿ. ಅವ್ರು ಇವತ್ತು ದಾಳಿ ಮಾಡಿರಂತಂದ್ರೆ ಮಾರುಕಟ್ಟೆ ಶಾರ್ಟ್ ಟರ್ಮ್ನ ಕುಸಿಬೋದ. ದಾಳಿ ಮಾಡಲಿಲ್ಲ, ಯುದ್ಧ ಇಲ್ಲೇ ನಿಂತಿತ್ತು. ಇರಾನ್ ಅನ್ನು US ಮಾತು ಕೇಳಿ ಸ್ಟೇಟ್ ಆಫ್ ಹಾರ್ಮಸ್ ಓಪನ್ ಮಾಡಿತ್ತಂತಂದ್ರೆ ಮತ್ತೇನು ಅನ್ಸೋ ಅವಶ್ಯಕತೆ ಇಲ್ಲ. ಮತ್ತು ಮಾರುಕಟ್ಟೆ ಆಗಲಿ, ಆರ್ಥಿಕತೆ ಆಗಲಿ ಮತ್ತೆಲ್ಲ ಸಾಮಾನ್ಯವಾಗಿ ಏರ್ತಾವ. ಮತ್ತೆ ಎಲ್ಲಿದ್ದು ಅದೇ ಲೆವೆಲ್ಗೆ ಹೋಗಿ ಟಚ್ ಆಗ್ತಾವಂತ ನಾವು ಅನ್ಬೋದು. ಅದಕ್ಕೆ ಕಾರಣ ನಾಳೆ ಒಂದು ನಿರ್ಧಾರ ಬರಾಕನ ಬೇಕ್ರಿ ಮೇನ್. ಮತ್ತು ಮುಂದೆ ಹೋಗ್ಬಾರ್ದ, ಯುದ್ಧರೇ ಆಗ್ಬೇಕಾ ಅಥವಾ ಶಾಂತಿರೇ ಆಗ್ಬೇಕಾ, ಎರಡರಾಗ ಒಂದು ಆದ್ರನ ಮಾರುಕಟ್ಟೆಗೆ ಪಾಸಿಟಿವ್ ಅಂತ ನನಗನ್ನಿಸ್ತೈತಿ. ಇದೇ ಥರ ಬೆಳ್ಕೊಂತ ಹೋತಂತಂದ್ರೆ ಮಾರುಕಟ್ಟೆ ಇರಂಗಿಲ್ಲ ಬೆಳಂಗಿಲ್ಲನೂ ಸೈಡ್ ವೇನೇ ಇರ್ತೈತಿ. ಮತ್ತು ಯಾವಾಗ ಎಕ್ಸ್ಪರ್ಟ್ಗಳು ನಮಗೆ ತಿಳಿಸಿದಾರೆ ಸೈಡ್ ವೇ ಮಾರ್ಕೆಟನ್ನು ಎಲ್ಲಕ್ಕಿಂತ ಡೇಂಜರಸ್. ಯಾಕಂತಂದ್ರೆ ಸೈಡ್ ವೇ ಮಾರ್ಕೆಟನ್ನು ಹೂಡಿಕೆದಾರರ ಪೇಷನ್ಸನ್ನು ಟೆಸ್ಟ್ ಮಾಡ್ತೈತಿ. ಅದ ಕಾರಣ ಅಂತಲೂ ನಾವು ಅನ್ಬೋದು. ಗೋಲ್ಡ್ ಮತ್ತು ಸಿಲ್ವರ್ದನ್ನು ನಾವು ಕರೆಂಟ್ ಪರಿಸ್ಥಿತಿ ನೋಡ್ರೆ ಗೋಲ್ಡನ್ನು ಸಹ ನೋಡ್ಬೋದು ನೀವು. 0.35% ಇರೈತಿ ಕರೆಂಟ್. ಸಿಲ್ವರ್ 0.43% ಬಿದ್ದೈತಿ. ಗೋಲ್ಡ್ ಸಿಲ್ವರ್ ಅನ್ನು ಫ್ಲಾಟ್ ಅನ್ನ ಇದಾವಂತ ನಾವು ಅನ್ಬೋದ. ಮತ್ತು ಕ್ರೂಡ್ ಆಯಿಲ್ ಬೆಲೆ ನೋಡ್ರೆ ಕ್ರೂಡ್ ಆಯಿಲ್ ಅನ್ನು ನೋಡ್ಬೋದು ನೀವು. ಬ್ರೆಂಟ್ ಕ್ರೂಡ್ ಆಯಿಲ್ ಕರೆಂಟ್ ವಿಡಿಯೋ ಶೂಟ್ ಮಾಡೋದ್ ಮುಂದೆ $110 ಮ್ಯಾಗ ಟ್ರೇಡ್ ಆಗತೈತಿ. WTI ಕ್ರೂಡ್ ಆಯಿಲ್ $113.81 ಟ್ರೇಡ್ ಆಗತೈತಿ. ಅವು ಸಹನು ಇವೆಲ್ಲ ಸುದ್ದಿ ಕೇಳಿ ಒಮ್ಮೆ ನೀರಿಲ್ರಿ. ಅವು ಸಹ $110-115 ಇದಾವ. ಬಟ್ ಇವತ್ತೇನ್ರಿ ಅಟ್ಯಾಕ್ ಆತ, ದಾಳಿ ಆತ, ಏನ್ರಿ ಭಾಳ ಕೆಟ್ಟ ಪರಿಣಾಮ ಬಂತಂದ್ರೆ ಖಂಡಿತವಾಗಿ ಕ್ರೂಡ್ ಆಯಿಲ್ ಬೆಲೆ ಅದು ಮತ್ತೆ ಇರ್ಬೋದಾ. ಮತ್ತು ಜಗತ್ನಾಗೆಲ್ಲ ಭಾಳ ನೆಗೆಟಿವ್ನೆಸ್ ಆಗ್ಬೋದು. ಓವರ್ ಆಲ್ ಮೇನ್ ಏನಂತಂದ್ರೆ ಒಟ್ಟಾರೆ ನಾವು ಮೇನ್ ತಿಳ್ಕೊಬೇಕಂತಂದ್ರೆ ಇವತ್ತು ನಾವು ವೆಯ್ಟ್ ಮಾಡ್ಬೇಕಾ. ಇವತ್ತು ಫುಲ್ ಮಿಡ್ ನೈಟ್ ಎಲ್ಲ ಯುದ್ಧ ನಡೀತೈತಿ, ಏನಾಗ್ತೈತೋ ಅಂತ ನೋಡ್ಬೇಕಾ. ಯುದ್ಧ ನಡೀತಂತಂದ್ರೆ ಶಾರ್ಟ್ ಟರ್ಮ್ನಾಗ ಮಾರ್ಕೆಟ್ ಕುಸಿತೈತಿ. ಯುದ್ಧ ನಡೀಲಿಲ್ಲ, ಎಲ್ಲ ಒಪ್ಪಂದ ಆಗಿ ಮೊದಲಿನ ಥರನೇ ಎಲ್ಲ ಆತಂತಂದ್ರೆ ಮತ್ತು ಮಾರುಕಟ್ಟೆ ಯಥಾಸ್ಥಿತಿ ರಿಕವರ್ ತೋರಿಸ್ಬೋದಾ. ಮತ್ತು ಮೊದಲು ಯಾವ ಲೆವೆಲ್ ಮ್ಯಾಗ ಇದ್ದು ಅದೇ ಲೆವೆಲ್ ಹೋಗ್ಬೋದು ಅಂತ ನಾವು ಅನ್ಬೋದಾ. ಓವರ್ ಆಲ್ ಮೇನ್ ಏನಂತಂದ್ರೆ ನೀವು ನನ್ನ ಸಬ್ಸ್ಕ್ರೈಬರ್ ಇದ್ದೀರಿ, ನನ್ನ ಹಿಂದಿನ ವಿಡಿಯೋಗಳನ್ನು ನೋಡಿರ್ಬೋದು ನೀವು. ಕುಸಿತದ ಸಮಯದಾಗ ನಾವೇನು ಮಾಡ್ಬೇಕಾ, ಯುದ್ಧದ ಸಮಯದಾಗ ನಾವೇನು ಮಾಡ್ಬೇಕಂತೆಲ್ಲ ನಿಮಗೆ ಗುರ್ತನೇ ಐತಿ. ನೀವೇನ್ರಿ ಹೊಸ ವ್ಯೂವರ್ಸ್ ಇದ್ರಿ, ನೀವು ವಿಡಿಯೋ ನೋಡತ್ತಿದ್ರೆ ಹಿಂದಿನ ವಿಡಿಯೋಗಳನ್ನು ಹೋಗಿ ನೋಡ್ರಿ. ಅಂದ್ರೆ ನಿಮಗೆ ಇಂಥ ಕೆಟ್ಟ ಪರಿಸ್ಥಿತಿನಾಗೂ ಅಂಜಿಕೆ ಬರಂಗಿಲ್ಲ. ಅಷ್ಟು ಡೇಟಾ ಮುಖಾಂತರ ಸರಳವಾಗಿ ನಾ ತಿಳಿಸೇನಿ. ಇದೈತಿ ಇವತ್ತಿನ ವಿಡಿಯೋ ಚಲೋ ಅನ್ಸಿದಾಗ ಲೈಕ್ ಮಾಡ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಮತ್ತು ನಾಳೆ ವಿಡಿಯೋನಾಗ ಭೇಟಿ ಆಗೋಣ. ಧನ್ಯವಾದಗಳು.